ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ಮೊದಲನೇದಾಗಿ ನಾವು ಕರ್ನಾಟಕದಲ್ಲಿ 2,500 ಕೋಟಿ ರೈತರಿದ್ದಾರೆ. ಅವ್ರನ್ನ ನಾವು ಆ, ಕ್ಷಮಾಪಣೆ ಕೊಡ್ತೀವಿ. ಯಾಕೆ ಅಂದ್ರೆ ನಮ್ಮಿಂದ ಅವ್ರಿಗೆ ಭಾರಿ ತೊಂದರೆ ಆಗಿದೆ. ಆ ತೊಂದರೆಗೆ ಕ್ಷಮಾಪಣೆ ಕೇಳ್ತೀವಿ. ಮತ್ತೆ ಕರ್ನಾಟಕದ 6.5 ಕೋಟಿ ಜನಕ್ಕೂ ಕ್ಷಮೆ ಕೇಳ್ತೀವಿ. ಯಾಕೆ ಅಂದ್ರೆ ನಮ್ಮಿಂದ ಸುಮಾರು ಆ, ಒಂದು 6,000 ಕೋಟಿಯಿಂದ 7,000 ಕೋಟಿವರೆಗೂ ಸ್ಟ್ರಕ್ ಆಗಿರ್ಬೇಕು. ಇಷ್ಟು ಆದಾಯ ಸರ್ಕಾರಕ್ಕೆ ಬರೋದು. ಆ ಅಭಿವೃದ್ಧಿ ಕಾರ್ಯಕ್ಕೂ ನಾವು ಇವತ್ತು ಅಡೆ ಆಗಿದ್ದೀವಿ ಅಂತ ನಮ್ಮ ಮನ್ಸಿಗೂ ಇದೆ. ಯಾಕೆ ಅಡೆ ಆಗಿದ್ದೀವಿ ಅಂದ್ರೆ ನಾವು ಕನಿಷ್ಠ ಜೀವನ ಮಾಡಕ್ ಆಗ್ದಿರಾ ಇರೋದ್ರಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ಕೊಂಡು 72 ದಿನದಿಂದ ಇಲ್ಲಿ ನಿಂತಿದ್ದೀವಿ. ಮತ್ತೆ ಸನ್ಮಾನ್ಯ ಬೈರೇಗೌಡರು 2008ರಲ್ಲಿ MLA ಆಗಿದ್ರು. ಅವ್ರ ಮನೆಗೆ ಹೋದಾಗ ನಮ್ಮನ್ನ ಉತ್ಪೂರ್ವಕವಾಗಿ ಉಪಕರಿಸಿ ಅವತ್ತು ನಮಗ್ ಭರವಸೆ ಕೊಟ್ರು, ನಿನ್ ಪರವಾಗಿ ನಾನು ಸದನದಲ್ಲಿ ಮಾತಾಡ್ತೀನಿ, ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ. ಇವತ್ತು ಅವರೇ ನ್ಯಾಯ ಕೊಡೋ ಸ್ಥಾನದಲ್ಲಿದ್ದಾರೆ. ಯಾಕೆ ನಮ್ಮನ್ನ ನ್ಯಾಯ ಕೊಡಬಾರ್ದು ಅಂತ ನಮ್ ಪ್ರಶ್ನೆ. ಈಗಿನ ಮುಖ್ಯಮಂತ್ರಿಗಳು ನಾವು ಬನ್ನಪ್ಪ ಪಾರ್ಕ್ ಅಲ್ಲಿ ಬಟ್ಟೆ ಬಿಚ್ಕೊಂಡು ಅರೆಬೆತ್ತಲೆಯಲ್ಲಿ ಕೂತಿದ್ದಾಗ 2008ರಲ್ಲಿ ನಮ್ಮ ಪರ್ವ ಬಂದು ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳೋದು. ಮತ್ತು ನಾವು ವರ್ಷಕ್ಕೊಂದಿನ ಸರ್ವೆ ಡೇ ಅಂತ ಮಾಡಿಸ್ತೀನಿ. ಅವತ್ತು ಪರವಾನಗಿ ಭೂಮಾಪನ ಕಾಯಂ ಮಾಡ್ಬೇಕಾ ಅಂತ ಹೇಳೋದು. ಅವರೇ ಮಾಡ್ತೀನಿ, ನಾನ್ ನಿಮ್ಮನ್ನ ಮಾಡ್ತೀನಿ ಅಂತ ಭರವಸೆ ಕೊಟ್ರು. ಯಾಕೆ ನಮ್ಗೆ ಇಷ್ಟೊಂದು ಮಲತಾಯಿ ಧೋರಣೆ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಹಾಗಾಗಿ ನಮ್ಗೆ ಮಾಧ್ಯಮ ಮೂಲಕ ನಾವು ಕೇಳ್ತಾ ಇದೀವಿ, ಕರ್ನಾಟಕ ರೈತರಿಗೂ ನಮ್ಮ ಕ್ಷಮೆ ಕೋರ್ತಾ ಈ ದಿನ ನಮ್ಮ ನ್ಯಾಯ ಕೊಡ್ಸಿ ಅಂತ ಕೇಳ್ಕೊಂತಾ ಇದೀವಿ. ಸರ್ಕಾರದಿಂದ ಬರುತ್ತೆ ಏನು ಸವಲತ್ತು ಇದೆಯಲ್ಲ ಸರ್, ನಾವು ಪವಿತ್ರ ಗ್ರಂಥ ಏನು ನಮ್ಮ ಬಾಬಾ ಸಾಹೇಬರು ಅಂಬೇಡ್ಕರ್ ಬರೆದಿರೋಂಥ ಪವಿತ್ರ ಸಂವಿಧಾನ ವ್ಯವಸ್ಥೆಯಲ್ಲಿ ಬರೆದಿರೋ ಸಮಾನ ಕೆಲಸಕ್ಕೆ ಸಮಾನ ವೇತನ ಪಡೆಯಬೇಕು ಅಂತ ಬರೆದಿದ್ದಾರೆ. ಆ ರೀತಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವೇನಾದ್ರು ನಮ್ಮ ಕಮಿಷನ್ ಇರ್ಬೋದು, ನಮ್ಮ ADL DDL ಎಲ್ಲ ವರ್ಗದವ್ರಿಗೆ ನಾವು ಬೆಗ್ ಮಾಡ್ತಾ ಇದ್ದೀವಿ. ಹೇಳಿ 75-76 ಸರ್ ನಮ್ಮ ಮುಷ್ಕರ ಶುರುವಾಗಿ ಇದುವರೆಗೂ ಏನು ಸರ್ ಕ್ಯಾರ ಕೆತ್ತ ಅನ್ನೋರಿಲ್ವಲ್ಲ ಸರ್. ಇವತ್ತೇನು ಮಾಡ್ತಾರೆ, ಇವತ್ತು ತುಮಕೂರಲ್ಲಿ ಒಂದು ವೇದಿಕೆ ಶುರು ಆಗ್ತದೆ. ಏನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಕಂದಾಯ ಸಚಿವರು ಅವರು ಡಿಜಿಟಲೀಕರಣ ಮತ್ತು ಪೋಡಿ ವ್ಯವಸ್ಥೆ ಎಲ್ಲ ನಾವೆಲ್ಲ ಫುಲ್ ಇಷ್ಟೆಲ್ಲ ಮಾಡಿದ್ದೀವಿ ಅಂತ ಅಲ್ಲಿ ಹೇಳ್ಕೊಂಡು ಬೀಗಕ್ಕೋಸ್ಕರ ಸ್ಟೇಜ್ ತಯಾರಾಗ್ತಿದೆ. ಅದನ್ನೆಲ್ಲ ತಯಾರು ಮಾಡಿರೋ ಯಾರು? ನಮ್ಮ ಪರವಾನಗಿ ಭೂಮಾಪಕರು. ಅದ್ರ ಬಗ್ಗೆ ಒಂದು ಚೂರು ಕಾಳಜಿ ವಹಿಸ್ದಲೆ ಇವರೆಲ್ಲ ಫುಲ್ ಕೆಲಸ ಮಾಡಿಸ್ಕೊಂಡು ಎಲ್ಲ ಬರೀ ಎಲ್ಲ ಓಡಾಡ್ಕೊಂಡು ಹೇಳ್ಕೊಂಡು ಓಡಾಡ್ಬಿಟ್ರೆ ಚೆನ್ನಾಗೂ ಮೆಚ್ಚ ಕೆಲಸ ಆಗ್ಬಾರ್ದು ಸರ್. ಇಲ್ಲಿ ಸರ್ ಇವತ್ತು ಒಂದು 6,000 ಜನ ನಾವು ಲೈಸೆನ್ಸ್ ಸರ್ವರ್ ಇದ್ದೀವಿ. 6,000 ಜನದಲ್ಲಿ ಒಂದೊಂದು ಕುಟುಂಬಕ್ಕೆ 3 ಜನ 4 ಜನ ಲೆಕ್ಕ ಹಾಕೊಂಡ್ರೆ 20-25 ಸಾವಿರ ಜನ ಆಗ್ತೀವಿ ಸರ್. ಎಲ್ಲ ಬೀದಿ ಬಂದಿದ್ದೀವಿ ಸರ್. ಇವತ್ತು ಒಬ್ಬರು ಕೇಳೋರಿಲ್ವಲ್ಲ ಸರ್, ಯಾರು ಅಲ್ಲ ಸರ್. ಈಗ ಒಂದು ಯಾವ್ದು ಕಮಿಷನರ್ಗೂ ಅಷ್ಟು ಅವ್ರಿಗೂ ಹೊಟ್ಟೆ ಇದೆ, ನಮಗೂ ಹೊಟ್ಟೆ ಇದೆ. ಅಟ್ಲೀಸ್ಟ್ ಒಂದು ನಮ್ಮ ಒಂದು ಕಷ್ಟನ ಇಷ್ಟು ಜನ ಒಂದು ಇದು ಮುಷ್ಕರ ಮಾಡ್ತಾ ಇದಾರಲ್ಲ, ಅದು ನೋಡಿ ಬೆಳಗಾಮಲ್ಲಿ ಮಾಡಿದ್ವಿ, మేము ಮೈಸೂರಲ್ಲಿ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ, ಎಲ್ಲ ಕಡೆ ಅದು ಡಿಸ್ಟ್ರಿಕ್ಟ್ ವೈಸ್ ಮಾಡ್ಕೊಂಡು ಅದು ಏನು ಗೌರವವಾಗಿ ಶಾಂತಿಯುತವಾಗಿ ಮಾಡ್ತಾ ಇದ್ವಿ ನಾವು. ಬೇರೆ ಇನ್ನೇನು ಬೇಕಾದ್ರೆ ನೋಡಿದ್ರೆ ಎಲ್ಲ ಮೀಡಿಯಾದಲ್ಲಿ ನೋಡಿದ್ದೀರಾ. ದಯವಿಟ್ಟು ಮಾಧ್ಯಮ ಮಿತ್ರರನ್ನ ರಿಕ್ವೆಸ್ಟ್ ಮಾಡೋದಿಷ್ಟೇ, ಇವತ್ತು ನಮ್ಮ ಸರ್ಕಾರ ಗಮನ ಸೆಳೆಯಬೇಕು ಅಂದರೆ ನಿಮ್ಮ ಮೂಲಕನೇ ಹೋಗ್ಬೇಕು ನಾವು, ಬೇರೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ನಾವು. ಹಂಗಾಗಿ ದಯವಿಟ್ಟು ಈ ವಿಚಾರ ನೀವು ಅವ್ರ ಗಮನ ಸೆಳೆಯೋ ಮಾತು ತಿಳಿಸ್ಬೇಕು. ಜೊತೆಗೆ 6,000 ಜನ ಏನು 20-25 ಸಾವಿರ ಕುಟುಂಬ ಬೀದಿ ಬಂದಿದ್ದಾವೆ, ಇದಕ್ಕೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತೇಳಿ 2 ಮಾತು ಮುಗಿಸ್ತೀನಿ. ರಾಘವೇಂದ್ರ ಅಂತ ನಾನು ದೊಡ್ಡಬಳ್ಳಾಪುರದಲ್ಲಿ ಕೆಲಸ ಮಾಡೋದು ತಾಲೂಕು ಅಧ್ಯಕ್ಷ ನಾನು. ನಮ್ಮ ಮಿಕ್ಕಿದ್ದಾರೆ ನಮ್ಮ ವೆಂಕಟರೆಡ್ಡಿ ಎಲ್ಲ ಫುಲ್ಲು ಅಂಕಿಅಂಶದ ಪರವಾಗಿ ಎಲ್ಲ ಫುಲ್ ಅಂಕಿಅಂಶ ಕೊಟ್ಟಿದ್ದಾರೆ. ದಯಮಾಡಿ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು. ಆಕ್ಟಿವ್ ಪರ್ಸನ್ಸ್ 5,400 ಜನ ಕೆಲಸ ಮಾಡ್ತಾ ಇದ್ವಿ. ಕೆಲವ್ರನ್ನೆಲ್ಲ ಉದ್ದೇಶಪೂರ್ವಕವಾಗಿಲ್ಲ, ಕೆಲವ್ರ ಮಾತು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಕೆಲವು ಅಧಿಕಾರಿಗಳು ಸಸ್ಪೆನ್ಷನ್ ಮಾಡಿ ಅವ್ರನ್ನೆಲ್ಲ ರದ್ದು ಮಾಡಿ ಕಳಿಸಿದ್ದಾರೆ. ರೈತರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಆಲ್ರೆಡಿ ನಾವೇನ್ ಮಾಡಿದ್ವಿ, ಮಾನ್ಯ DDL ಸಾಹೇಬರಿಗೆ ರಿಕ್ವೆಷನ್ ಕೊಟ್ಟಿದ್ವಿ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕಡತ ತಗೊಂಡು ನಮ್ ಕೂಲಿಗೆ ಕೊಡ್ತೀರ ನಾವು ಫ್ರೀಯಾಗಿ ಮಾಡೋಕ್ಕಾಗಲ್ಲ ಸರ್. ನಾವು ಇವತ್ತು ದಿನಸಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ನಾಳೆ ದುಡ್ಡು ಕೊಡ್ತೀವಿ ಅಂತ ಯಾರು ಕೊಡಲ್ಲ ಸರ್. ನಮ್ಗೆ ಇವತ್ತು ಮಾಡಿದ ಕೆಲಸಕ್ಕೆ 3 ತಿಂಗಳು ದುಡ್ಡು ಕೊಡ್ತೀವಿ ಅಂದ್ರೆ ಏನರ್ಥ ಸರ್? ಅದು ನಾವು ಹೆಂಗ್ ಬದುಕಬೇಕು, ಹೆಂಗ್ ಜೀವನ ಮಾಡಬೇಕು? ಇಡೀ ರಾಜ್ಯಾದ್ಯಂತ ಮನವಿ ಕೊಟ್ಟಿದ್ವಿ. ನಾವೇನಂದ್ರೆ ರೈತರು ಸಾರ್ವಜನಿಕ ತೊಂದರೆ ಆಗಬಾರ್ದು, ನಮ್ಮಲ್ಲಿ ಇರ್ತಕ್ಕ ಎಲ್ಲ ಕಡತಗಳನ್ನು ವಾಪಸ್ ತಗೊಂಡು ನೀವು ಸಾರ್ವಜನಿಕ ಹಿತದೃಷ್ಟಿಯಿಂದ ಬೇರೆ ಸರ್ವೇರ್ಸ್ ಗೌರ್ಮೆಂಟ್ ಸರ್ವೇರ್ ಸಂಬಳ ಕೊಡ್ತಾ ಇದ್ದೀರಾ, TATA ಕೊಡ್ತೀರಾ. ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ನಮ್ಮ UPR ಬೆಂಗಳೂರಿಗೆ ಹಾಕಿರು, ಏನೋ ಕೋಲಾರಿಂದ ಮುಲ್ಬಾಗ್